ಸದನದಲ್ಲಿ ಇವತ್ತು ಹೈಡ್ರಾಮಾ ನಡೆದು ಹೋಗಿದೆ. ರಾಜ್ಯ ವಿಧಾನಸಭೆಯಲ್ಲಿ ಭಾರಿ ಹೈಡ್ರಾಮಾ ನಡೆದಿರೋದು. ತಾರ್ಕಕ್ಕೆ ಏರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವರ್ಸಸ್ ಗವರ್ನರ್ ಸಮರ. ಯಾವ ಒಂದು ಭಾಷಣವನ್ನು ಓದಬೇಕು ಅಂತ ಹೇಳಿ ಬರೆದು ಕೊಡಲಾಗಿತ್ತು ಅದನ್ನು ನಾನು ಓದಲ್ಲ ಅಂಥೇಳಿ ರಾಜ್ಯಪಾಲರಿಗೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಇದೇ ಕಾರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೈಡ್ರಾಮಾ ನಡೆದು ಹೋಗಿದೆ ಇವತ್ತು ಸರ್ಕಾರ ವರ್ಸಸ್ ಗವರ್ನರ್ ನಡುವೆ. ಸರ್ಕಾರದ ಭಾಷಣವನ್ನು ರಾಜ್ಯಪಾಲರು ಓದಲಿಕ್ಕೆ ನಿರಾಕರಿಸ್ತಾರೆ. ಕೇವಲ ಒಂದೇ ಈಗ ಒಂದು 11 ಪ್ಯಾರಾಗಳ ಭಾಷಣ ಒಂದು ಕಡೆ ಸಪ್ರೇಟಾಗಿರುತ್ತೆ. ಇದು ಜಿ ರಾಮ್ಜಿ ಅಂತ ಇದೆಯಲ್ಲ, ನರೇಗಾಗೆ ಹೆಸರನ್ನು ಚೇಂಜ್ ಮಾಡಿದ್ರಲ್ಲ, ಮಹಾತ್ಮ ಗಾಂಧಿಯವರನ್ನ ಹೆಸರನ್ನು ತೆಗೆದು ಜಿ ರಾಮ್ಜಿ ಅಂತ ಕರೆದು ಅದನ್ನು ಒಂದು ಹೊಸ ಯೋಜನೆ ಅಂತ ಮಾಡಿದ್ರಲ್ಲ, ಹಳೆ ಯೋಜನೆಯೇ ಹೊಸ ಹೆಸರು. ಇದರಲ್ಲಿ ರಾಜ್ಯ ಕೂಡ ಇಷ್ಟು ಕೂಲಿ ಕೊಡಬೇಕಿದ ಮೇಲೆ ಬರೀ ಕೇಂದ್ರನೇ ಕೊಡಲ್ಲ, 60% ನಾವು 40% ನೀವು, ಕೆಲವು ಕೇಂದ್ರಾಡಳಿತ ಪ್ರದೇಶಗಳಿಗೆ ಏನೂ ಇಲ್ಲ, ನಾವೇ ಪೂರ್ತಿ ಕೊಡ್ತೀವಿ, ಈ ಥರದ್ದೆಲ್ಲ ಇತ್ತಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಹಾತ್ಮ ಗಾಂಧಿ ಏನು ಮಾಡಿದರು ನಿಮಗೆ? ಇಲ್ಲಿ ಗ್ರಾಮ ಸ್ವರಾಜ್ಯ, ಗ್ರಾಮ ಭಾರತ, ಗ್ರಾಮಗಳು ಶಕ್ತಿಯುತವಾಗಬೇಕು, ಹಳ್ಳಿಗಳು ಉದ್ಧಾರವಾಗುತ್ತೆ, ದೇಶದ ಉದ್ಧಾರವಾಗಲ್ಲ ಅಂತ ಹೇಳಿದಂತಹ ಮಹಾತ್ಮ ಗಾಂಧಿಯವರು ಈ ಯೋಜನೆಯಲ್ಲಿ ನಿಮ್ಗೆ ಎಲ್ಲಿ ತೊಡಕಾಗಿದ್ದರು? ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಅಧಿವೇಶನ ಕರೆದಿದ್ದೇ ರಾಜ್ಯಪಾಲ ಇದನ್ನು ಓದಲಿ ಅಂತ. ಈ ನಮ್ಮ ಒಂದು ಅಹವಾಲು ಏನಿತ್ತೋ, ನಮ್ಮ ದುಮ್ಮಾನಗಳೇನಿತ್ತೋ, ನಮ್ಮ ತಕರಾರು ಏನಿತ್ತೋ ಅದನ್ನು ರಾಜ್ಯಪಾಲರು ಮೆನ್ಷನ್ ಮಾಡಿದ್ರೆ ದೇಶಾದ್ಯಂತ ಒಂದು ಸಂದೇಶ ಆಗುತ್ತೆ, ಅದು ರೆಕಾರ್ಡ್ಸಲ್ಲಿರುತ್ತೆ ಅಂತ. ಅಧಿವೇಶನ ಕರೆಯುವುದು ರೆಕಾರ್ಡ್ಸಲ್ಲಿರುತ್ತೆ. ಅದು ಎಂದೆಂದಿಗೂ ಸದನದ ದಾಖಲೆಗಳಲ್ಲಿ ಆ ಮಾತುಗಳು, ಆ ಭಾಷಣ ಉಳಿದು ಹೋಗುತ್ತೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವು ಈ ಥರ ಪ್ರತಿಭಟನೆ ದಾಖಲಿಸ್ತಾ ಇದ್ದೀವಿ ಅಂಥೇಳಿ ಸರ್ಕಾರ ಒಂದು ಕಡೆ ಕನಸು ಕಂಡು ರಾಜ್ಯಪಾಲರನ್ನ ಕರೀತು. ನಿನ್ನೆ ಸಂಜೆಯಿಂದಾನೇ ರಾಜ್ಯಪಾಲರಿಗೆ ಇದ್ರ ಬಗ್ಗೆ ತಕರಾರಿತ್ತು. 11 ಪ್ಯಾರ ನಾನು ಅದನ್ನು ಓದಲ್ಲ, ಇವೇನು ಬರಕೊಟ್ಟಿದ್ದೀರೋ ಓದಲ್ಲ ಅಂತ. ಸರ್ಕಾರದ ಪರವಾಗಿ ಕಾನೂನು ಸಲಹೆಗಾರೆಲ್ಲ ಹೇಳೋದೇನು ಅಂದರೆ, ವಿಧಿ ಪ್ರಕಾರ ನಾವು ಹೋದರೆ ಅದನ್ನು ರಾಜ್ಯಪಾಲರು ಓದಲೇಬೇಕು, ಓದಲ್ಲ ಅಂತ ಹೇಳಕ್ಕೆ ಬರಲ್ಲ ಅಂತ. ಇಲ್ಲಿ ಈಗ ಒಂದು ಕಡೆ ಸರ್ಕಾರದ ಕೈಗೊಂಬೆ ಥರ ರಾಜ್ಯಪಾಲರು ಕೆಲಸ ಮಾಡೋಕ್ಕಾಗಲ್ಲ ಅಂತ ಪ್ರತಿಪಕ್ಷಗಳು ಮಾತಾಡ್ತಾ ಇವೆ. ಇನ್ನೊಂದು ಕಡೆ ಸಂವಿಧಾನದ ಕೈಗೊಂಬೆ ಅವರು ರಾಜ್ಯಪಾಲರು, ಸರ್ಕಾರದ ಕೈಗೊಂಬೆ ಅಲ್ಲ. ನಮ್ಗೆ ಆಗಿರೋ ಅನ್ಯಾಯ ಇದು ಯೋಜನೆಗೆ ಸಂಬಂಧಪಟ್ಟಂತೆ. ಗಾಂಧೀಜಿ ಹೆಸರು ಕಿತ್ತಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓದ್ರಿ ಅಂತ ಹೇಳಿದ್ರೆ ಅದನ್ನು ಯಾಕೆ ಇವರು ಓದ್ತಾ ಇಲ್ಲ ಅಂಥೇಳಿ ಸರ್ಕಾರದ ವಾದ ಒಂದು ಕಡೆ ಇತ್ತು. ರಾಜ್ಯಪಾಲರು ಕೆಲವು ನಿಮಿಷಗಳಲ್ಲಿ ಆ ಭಾಷಣವನ್ನು ಓದಿ ಯಾವುದನ್ನು ಓದಲೇಬೇಕು ಅಂತ ಸರ್ಕಾರ ನಿರೀಕ್ಷೆ ಮಾಡಿತ್ತೋ ಅದನ್ನು ಮಾತ್ರ ಓದದೆ ನಿರ್ಗಮಿಸ್ಬಿಡ್ತಾರೆ. ಈ ಸಂದರ್ಭದಲ್ಲಿ ಡಿ ಕೆ ಹರಿಪ್ರಸಾದ್ ಅವರು ರಾಜ್ಯಪಾಲರನ್ನು ಅಡ್ಡಗಟ್ಟುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಈ ನಡೆಗೆ ಒಂದು ಕಡೆ ಕೆಂಡಾಮಂಡಲ ಆಗಿಬಿಟ್ಟಿದೆ. ಕೆಂಡಾಮಂಡಲ ಸಿಟ್ಟು. ರಾಜ್ಯಪಾಲರ ವಿರುದ್ಧವಾಗಿ ಘೋಷಣೆ ಕೂಡ ಕೇಳಿಬಂತು, ಧಿಕ್ಕಾರಕ್ಕೆ ಹೋಗಲಾಯಿತು. ರಾಜ್ಯಪಾಲರನ್ನ ತಡೆಯೋದಕ್ಕೆ ಬಿ ಕೆ ಹರಿಪ್ರಸಾದ್ ಯತ್ನ ಮಾಡಿದ್ದಾರೆ. ಇದರಲ್ಲಿ ಸೃಷ್ಟಿಯಾಗಿದ್ದಂಥ ಬಿಗುವಿನ ವಾತಾವರಣ ಇನ್ನೂ ಕೂಡ ತಿಳಿಯಾದಂತೆ ಕಂಡು ಬರ್ತಾ ಇಲ್ಲ. ತಮಿಳುನಾಡು, ಕೇರಳ ಆಯಿತು, ಇದೀಗ ಕರ್ನಾಟಕದಲ್ಲಿಯೂ ಕೂಡ ರಾಜ್ಯಪಾಲ ವರ್ಸಸ್ ಸರ್ಕಾರ ಸಂಘರ್ಷ ನಡೀತಾ ಇದೆ. ಈ ವರ್ಷದ ಆರಂಭದಲ್ಲಿ ಜಂಟಿ ಅಧಿವೇಶನ ಸೇರಿದಾಗ ಮತ್ತು ಹೊಸ ಸರ್ಕಾರ ಬಂದಾಗ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡ್ತಕ್ಕಂಥದ್ದು ರಾಜ್ಯ ಸಂವಿಧಾನದ ರೀತಿಯ ರಾಜ್ಯಪಾಲರ ಕರ್ತವ್ಯ. ಆರ್ಟಿಕಲ್ 176, 163 ಭಾಳ ಸ್ಪಷ್ಟವಾಗಿ ಹೇಳ್ತದೆ, ರಾಜ್ಯಪಾಲರು ಅವರು ತಯಾರು ಮಾಡಿದಂಥ ಭಾಷಣವನ್ನು ಓದಾಗಿಲ್ಲ. ಕ್ಯಾಬಿನೆಟ್ ಏನು ಪ್ರಿಪೇರ್ ಮಾಡಿಕೊಡ್ತದೆ, ಸರ್ಕಾರದ ಸಚಿವ ಸಂಪುಟ ಏನು ತಯಾರು ಮಾಡ್ತದೆ ಭಾಷಣ, ಆ ಭಾಷಣವನ್ನು ಓದಲೇಬೇಕು. ಇವತ್ತು ಜಂಟಿ ಅಧಿವೇಶನ ಕರೆಯಲಾಗಿದೆ.
ಯಾಕೆಂದರೆ ಇದು ಮೊದಲನೇ ವರ್ಷ ಮತ್ತು ಮೊದಲನೇ ಜಂಟಿ ಅಧಿವೇಶನ, ಜೊತೆಗೆ ವಿಶೇಷ ಅಧಿವೇಶನವನ್ನು ಕೂಡ ಕರೆದಿದೆ. ಕಾರಣ ಯಾಕಪ್ಪ ಅಂತಂದರೆ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಅದನ್ನು ರದ್ದು ಮಾಡಿ, ಅದನ್ನು ರಿಪೀಲ್ ಮಾಡಿ ವಿ.ಬಿ.ಜಿ. ರಾಮ್ಜಿ ಕಾಯ್ದೆಯನ್ನು ಹೊಸದಾಗಿ ಮಾಡಿದ್ದಾರೆ. ಸನ್ಮಾನ್ಯ ರಾಜ್ಯಪಾಲರು ಪ್ರತಿ ವರ್ಷದ ಆರಂಭದಲ್ಲಿ ಜಂಟಿ ಅಧಿವೇಶನ ಸೇರಿದಾಗ ಮತ್ತು ಹೊಸ ಸರ್ಕಾರ ಬಂದಾಗ ವಿಧಾನಸಭಾ ಅಧಿವೇಶನದ ಕಲಾಪದಲ್ಲೇ ಇವತ್ತು ಒಂದಿನ ಕರಾಳ ದಿನ. ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಅಧಿವೇಶನವನ್ನು ಒಂದು ಕರಾಳ ರೀತಿಯಾಗಿ ನಡೆಸಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರು ಅವರ ಕರ್ತವ್ಯ ಏನಿದೆ, ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೇತುವೆಯಾಗಿ ಕೆಲಸ ಮಾಡೋದು ಅವ್ರ ಕರ್ತವ್ಯ. ಆ ಕರ್ತವ್ಯ ರೀತಿಯಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ಗವರ್ನರ್ ಅವರು ಅವರ ಮಾತುಗಳಲ್ಲಿ ಅದನ್ನು ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಇದೇನು ಮೊದಲ ಬಾರಿ ಅಲ್ಲ. ಹಿಂದೆ ಭರದ್ವಾಜ್ ಅವರಿದ್ದಾಗೂ ಕೂಡ ಸಂವಿಧಾನಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಗವರ್ನರ್ ಈ ನಡೆಗೆ ನಾವು ಸರ್ಕಾರ ಇವತ್ತು ಪ್ರತಿಭಟಿಸ್ತಾ ಇದೆ. ಏನಿತ್ತು ಈ ಭಾಷಣದಲ್ಲಿ? ನರೇಗಾನ ರದ್ದುಪಡಿಸಿ ನಮ್ಮ ಕನ್ನಡಿಗರ ಉದ್ಯೋಗದ ಹಕ್ಕನ್ನೇನು ಕಿತ್ಕೊಂಡಿದ್ದೀರಿ, ಆ ಉದ್ಯೋಗದ ಹಕ್ಕು ಬರಬೇಕು, ಮರುಸ್ಥಾಪನೆ ಆಗಬೇಕು. ಅದನ್ನ ಹೇಳೋದು ತಪ್ಪ? ನಮ್ಮ ಕರ್ನಾಟಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಕ್ಕಂಥ ಬಜೆಟ್ಗಳ ಯಶಸ್ಸನ್ನು ನೋಡಿ ಇನ್ಸೆಂಟಿವ್ ಕೊಡಬೇಕು. ಅದ್ರ ಬದಲಾಗಿ ಡೆವಲ್ಯೂಷನ್ ಆಫ್ ಫಂಡ್ ಮುಖಾಂತರ ನಮಗೆ ಬರಬೇಕಾದದ್ದು ಹಣವನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು.